ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 76 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಮಯೂರ ಮತ್ತು ಚಂದನ ಮಾತಾಡ್ತಾ ಇರ್ತಾರೆ. ಇವರು ಮೂವರು, ಅವ್ರ ಅತ್ತೆ ಮಗಳು ಭಾರತಿನೂ ಮೂವರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಅವರು ಭಾರತಿ ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ. ಚಂದನ ಪ್ರದಕ್ಷಿಣೆ ಹಾಕಿ ಬಂದು ಮಯೂರನ ಹತ್ರ ಕುತ್ಕೋತಾಳೆ. ಫ್ರಿಜ್ಜಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಪರದಾಡಬೇಕು ಅಂತ ಚಂದನ ಕೇಳಿದಾಗ, ಅಯ್ಯೋ ಅದಕ್ಕೆ ಅದೆಲ್ಲ ಆಗದೆ ಇರೋ ಮಾತು, ಅವರು ಕೆಟ್ಟ ಜನ, ಅದಕ್ಕೆ ನಮಗೆ ಅವ್ರಿಗೂ ಬರಲ್ಲ ಅಂತ ಮಯೂರ ಹೇಳ್ತಾನೆ. ಹಂಗೇನು ಅನ್ಸಲ್ವಲ್ಲ, ಭಾರತಿ ತುಂಬ ಒಳ್ಳೆಯವಳು ಅಂತ ಅಂತಾಳೆ ಚಂದನ. ಅದಕ್ಕೆ ಅವಳು ಏನೋ ಒಳ್ಳೆಯವಳು, ಅವಳದೇನು ಪ್ರಾಬ್ಲಮ್ ಇಲ್ಲ, ಅವ್ರ ಮನೇಲಿರೋರು ಇದ್ದಾರಲ್ಲ, ಅವ್ರಿಗೂ ನಮಗೂ ಬರಲ್ಲ ಬಿಡು, ಅದಕ್ಕೆ ಇದೆಲ್ಲ ಆಗದೆ ಇರೋ ಮಾತು ಅಂತ ಹೇಳಿ ಹೇಳ್ತಾನೆ ಚಂದನಗೆ. ಹೌದಾ, ಅವರಮ್ಮ ಅಷ್ಟು ಕೆಟ್ಟವರ ಅಂತ ಹೇಳ್ತಾಳೆ. ಇವಳು ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಹರಿ ಒಂದು ಬಟ್ಟೆ ಅಂಗಡಿಗೆ ಬರ್ತಾನೆ. ಓನರ್ ಅಲ್ಲಿ ನಿಂತ್ಕೊಂಡಿರ್ತಾನೆ. ಏನು ಬೇಕಿತ್ತು ಸರ್ ಅಂತ ಕೇಳ್ತಾರೆ ಓನರು. ಅದಕ್ಕೆ ಇನ್ನೇನು ಸರ್, ಬಟ್ಟೆ ಅಂಗಡಿ ಬಂದು ಇನ್ನೇನು ಬೇಕಾಗುತ್ತೆ ಅಂತ ಹೇಳ್ತಾನೆ ಹರಿ. ಒಳಗೋಗಿ ತೋರಿಸ್ತಾರೆ ಅಂತ ಹೇಳ್ತಾನೆ. ಹರಿ ಬಂದು ಇಲ್ಲಿ ಏನು ತೋರಿಸ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ನೈಟಿ ತೋರಿಸಿ ಅಂತ ಕೇಳ್ತಾನೆ. ಅದಕ್ಕೆ ಯಾರ ಸೈಜು, ಯಾವ ಸೈಜು ಅಂತ ಅಂದಾಗ, ನನ್ನ ಸೈಜೇ ತೋರಿಸಿ ಅಂತ ಹೇಳ್ತಾನೆ ಹರಿ. ಅದಕ್ಕೆ ದೊಡ್ಡ ಫ್ರೀ ಸೈಜು ತೋರಿಸ್ಬಿಡ್ತಾನೆ. ಬೇಡ ಬೇಡ, ಇಷ್ಟೊಂದು ದೊಡ್ಡದು ಬೇಡ, ನಿಮ್ಮ ಸೈಜ್ ಕೊಡಿ, ನೀವು ಇದ್ದೀರಲ್ಲ ಆ ಸೈಜ್ ಕೊಡಿ ಅಂತ ಹೇಳ್ತಾನೆ. ಇವಳ ಜೊತೆಗೂ ಅಷ್ಟೇ ಫ್ಲರ್ಟ್ ಮಾಡ್ಕೊತ, ಇವಳಿಗೆ ತಮಾಷೆ ಮಾಡಿಕೊಂಡು, ನೀನು ಚೆನ್ನಾಗಿದೆಯಾ ಅಂತ ಹೊಗಳ್ಕೊಂಡು ಒಂಥರ ಫ್ಲರ್ಟ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ. ಇವಳಂತರೂ ಖುಷಿಯಾಗ್ಬಿಡ್ತಾಳೆ ಈಗ ಹುಡುಗಿ, ತೋರಿಸೋ ಹುಡುಗಿ. ಅದಕ್ಕೆ ಈ ನೈಟಿ ಸಾಕಾ ಅಂತ, ಓಕೆ ಇದೇ ಇರಲಿ ಅಂತ, ಇದನ್ನೇ ಪ್ಯಾಕ್ ಮಾಡಿಕೊಡಿ, ಎಷ್ಟಾದರೂ ಚಿಂತೆ ಇಲ್ಲ, ದುಡ್ಡು ನಾನು ಕೊಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾನೆ. ಅಷ್ಟರಲ್ಲಿ ಕಂಟಿ ನೋಡ್ಬಿಡ್ತಾನೆ. ಏನೋ ಕಂಟಿ, ನೀನಿಲ್ಲಿ ಏನು ತೊಗೊಳಕ್ಕೆ ಬಂದಿದ್ದೆ ಅಂತ ಕೇಳಿದಾಗ, ಟವಲ್ ಬೇಕಿತ್ತು ಬಂದೆ ಅಂತ. ಟವಲ್ ತೋರಿಸಿ ಮೇಡಮ್ ಅಂತ ಹೇಳಿದಾಗ ಟವಲ್ ತೋರಿಸ್ತಾಳೆ ಇವಳು. ಟವಲ್ ತೊಗೊತಾನೆ. ಇವರಿಬ್ಬರು ಹೋಗಿ ಬಿಲ್ ಮಾಡ್ತಾರೆ ಎಷ್ಟಾಯಿತು ಅಂತ. ಅದಕ್ಕೆ ಹರಿ ಬಿಲ್ ಕೊಡೋಕೆ ಹೋಗ್ತಾನೆ. ಅವನ ಹತ್ರ ದುಡ್ಡು ಇರಲ್ಲ ಅನಿಸುತ್ತೆ. ಮತ್ತು ಕಂಟಿನೇ ಕೊಟ್ಬಿಡ್ತಾನೆ. ಆಯ್ತು ಬಿಡಪ್ಪ, ಗೊತ್ತಾಯಿತು ಅಂತ ಹೇಳಿ. ಈ ಕಡೆ ಮಯೂರ, ಚಂದನ ಮತ್ತು ಭಾರತಿ ನಡ್ಕೊಂಡು ಬರ್ತಾ ಇರ್ತಾರೆ ದೇವಸ್ಥಾನದಿಂದ. ಈ ಕಡೆ ಇವರಮ್ಮ ಜಗಳ ಮಾಡ್ತಾ ಇರ್ತಾಳೆ ಬೇರೆ ಹೆಂಗಸ್ರ ಜೊತೆಗೆ, ಭಾರತಿಯವರಮ್ಮ. ಅದನ್ನು ಇವ್ರು ಮೂವರು ನೋಡಿಬಿಡ್ತಾರೆ. ಅದಕ್ಕೆ ಭಾರತಿ ಮುಂಚೆ ಅಂದಿರ್ತಾಳೆ, ನಮ್ಮಮ್ಮ ತುಂಬ ಒಳ್ಳೆಯವರು, ಯಾರ ತಂಟೆಗೂ ಹೋಗಲ್ಲ ಅಂತ ಅಂದಾಗ, ನೋಡು ಅದಕ್ಕೆ ಹೇಗೆ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವಳು, ಯಪ್ಪ ನನಗೆ ಈ ವಿಷಯ ಬೇಡಪ್ಪ, ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ, ನಮ್ಮಮ್ಮನ ಕಾಲಾಗೆ ಸಿಕ್ಬಿಟ್ರೆ ಆಯಿತು ಅಂತ ಹೇಳಿ ಹೋಗ್ಬಿಡ್ತಾಳೆ ಭಾರತಿ. ಈ ಕಡೆ ಇವ್ರು ಮೂವರು ಜಗಳ ಆಡ್ತಾ ಇರ್ತಾರೆ ಹೆಂಗಸ್ರ ಜೊತೆಗೆ ಇವರತ್ತೆ. ಅದನ್ನು ನೋಡಿ, ಏನು ಇವರಮ್ಮ ಹಿಂಗೆ ಜಗಳ ಆಡ್ತಾರೆ ಅಂತ ಚಂದನ ಕೇಳಿದಾಗ, ಹೌದು ಅದಕ್ಕೆ ಅವರು ತುಂಬ ಜಗಳಗಂಟಿ, ತುಂಬ ಕೆಟ್ಟವರು ಅಂತ ಹೇಳ್ತಾನೆ. ಚಂದನ ರೂಮಲ್ಲಿ ಒಬ್ಬಳೇ ಕುತ್ಕೊಂಡು ಓದ್ತಾ ಇರ್ತಾಳೆ. ಆವಾಗ ಹರಿ ಬರ್ತಾನೆ. ಏನು ಮಾಡ್ತಾ ಇದ್ದೀರಾ ಮೇಡಮ್ ಅಂತ, ನಿಮಗೆ 2 ಸರ್ಪ್ರೈಸ್ ಇದೆ, ಏನು ಹೇಳಿ ಅಂತ ಅಂದಾಗ, ಹೌದಾ ಏನು ಸರ್ಪ್ರೈಸು ಅಂತ ಕೇಳ್ತಾಳೆ. ಸರ್ಪ್ರೈಸ್ ಆಗುತ್ತಾ ಕೇಳಿದರೆ, ನೀವು ಹೇಳಿ ಮೇಡಮ್ ಅಂತ ಹೇಳಿದಾಗ, ಓ ನನಗೆ ಇವತ್ತಿಂದ ಬೇಡ, ನಾಳೆಯಿಂದ ನನಗೆ ರೂಮಲ್ಲಿರೋಕ್ಕೆ ವ್ಯವಸ್ಥೆ ಮಾಡಿದ್ದೀರಾ, ಮನೆ ಹುಡುಕಿದ್ದೀರಾ ಚಿಕ್ಕದು ಅಂತ ಕೇಳ್ತಾಳೆ. ಅಯ್ಯೋ ಅದಲ್ಲ ಮೇಡಮ್ ಅಂತ ಅಂದಾಗ, ಏನು ಹೇಳಿ ಮತ್ತೆ ಬೇರೆ ಅಂತ ಕೇಳ್ತಾನೆ. ಇವಳು ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಬೇಡ ಬಿಡಿ, ನಾನೇ ಹೇಳ್ತೀನಿ, ಒಂದು ದೊಡ್ಡ ಕಂಪ್ನಿ, ಆರ್ಕಿಟೆಕ್ಚರ್ ಕಂಪ್ನಿಯಲ್ಲಿ ನಿಮಗೆ ನಾಳೆ ಇಂಟರ್ವ್ಯೂ ಇದೆ ಅಂತ ಹೇಳ್ತಾನೆ. ನಮ್ಮ ಅಣ್ಣನೇ ಹುಡುಕೊಟ್ಟಿದ್ದು ಅಂತಲೂ ಹೇಳ್ತಾನೆ. ಅದಕ್ಕೆ ಹೌದಾ ಅಂತ ಹೇಳಿ ಥ್ಯಾಂಕ್ಸ್ ಹೇಳಕ್ಕೆ ಹೊರಟಿರ್ತಾಳೆ. ಇರಿ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಅಂದಾಗ, ನೈಟಿ ತಂದಿರ್ತಾನಲ್ಲ ಅದನ್ನು ಗಿಫ್ಟ್ ಥರ ಕೊಡ್ತಾನೆ. ಅಯ್ಯೋ ಈ ಥರ ಎಲ್ಲ ಹಾಕೋದಿಲ್ಲ ನಾನು, ಸಾರಿ, ಅದನ್ನು ವಾಪಸ್ ಮಾಡಿಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಇವಳೇನೋ ಖುಷಿಯಾಗಿರ್ತಾಳೆ ಜಾಬ್ಗೆ ಇಂಟರ್ವ್ಯೂ ಅಂತ.
ಹರಿ ಏನೋ ಮತ್ತೆ ಹೊರಗಡೆ ಹೋಗಿರ್ತಾನೆ, ಹೇಗೋ ಜಾಬ್ ಸೇರ್ಕೊಂಡಿರ್ತಾನೆ. ಇಲ್ಲಿ ಒಂದು ಹೆಂಗಸ್ಗೆ ಡ್ರೈವಿಂಗ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಏನು ಹರಿ, ಇಷ್ಟು ವರ್ಷ ನನ್ನ ಹತ್ರ ಮಾಡಿದೆ ಕೆಲಸನ ಡ್ರೈವರ್ ಆಗಿ, ಮತ್ತೆ ಬಿಟ್ಟೋಗಿದ್ದೆ, ಟೈಮ್ ಸೆಟ್ ಆಗಿಲ್ಲ ಅಂತ ಹೇಳಿ ಮತ್ತೆ ಬಂದುಬಿಟ್ಟಿದೀಯಾ ಅಂತ ಕೇಳ್ತಾಳೆ. ಹೌದು ಮೇಡಮ್, ಮತ್ತೆ ಬಂದೆ ಅಂತ ಮಾತು ಬದಲಾಯಿಸ್ತಾನೆ. ಮದುವೆ ಆಯಿತು ಮೇಡಮ್ ಅಂತ ಅಂದಾಗ ಇವಳು ಕಂಗ್ರ್ಯಾಟ್ಸ್ ಅಂತ ಹೇಳ್ತಾಳೆ. ಹೌದು, ನಮಗೆ ಕರೀಲೇ ಇಲ್ಲ ಅಂತ ಅಂದಾಗ ಲವ್ ಮ್ಯಾರೇಜಾ? ಹೌದು, ಹುಡುಗಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಮಾಡೋಕ್ಕೆ ಹರಸಾಹಸ ಮಾಡ್ಕೊಂಡಿರ್ತೀಯ ಬಿಡು, ಅರ್ಥ ಆಯಿತು ಅಂತ ಹೇಳ್ತಾಳೆ. ಹೌದು ಮೇಡಮ್, ಕರೆಕ್ಟು ಅಂತ ಹೇಳಿ ಇದು ಈಗಿನ ಕಾಲದ ಹುಡುಗಿಯರು ಯಾವ ಥರ ಬಟ್ಟೆ ಇಷ್ಟಪಡ್ತಾರೆ ಅಂತ ಅವಳನ್ನ ಕೇಳ್ತಾನೆ. ರಾತ್ರಿ ಆಗಿರುತ್ತೆ. ಹರಿ ಒಂದು ಕವರ್ ಇಟ್ಕೊಂಡು ಬಂದಿರ್ತಾನೆ. ನೋಡೋ ಮಯಿ, ಏನು ಮಾಡ್ತಾ ಇದೀಯಾ? ನಿಮ್ಮ ಅತ್ತಿಗೆಗೆ ಗಿಫ್ಟ್ ತಗೊಂಬಂದಿದ್ದೀನಿ ನೋಡು, ಹೇಗೆ ಕೊಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತೀನಿ, ಚೆನ್ನಾಗಿ ಮಾಡ್ತಾ ಇದ್ದೀನಾ ಅಂತ ಕೇಳಿಸ್ಕೊ, ಹೇಳು ಅಂತ ಅಂದಾಗ, ಆಯ್ತಣ್ಣ ಪ್ರಾಕ್ಟೀಸ್ ಮಾಡು, ನಾನು ಮುಂದೆ ರಿಹರ್ಸಲ್ ಥರ ನಾನು ಹೇಳ್ತೀನಿ, ನೀನು ಹೇಗೆ ಎಕ್ಸ್ಪ್ರೆಸ್ ಮಾಡಿ ಕೊಡಬೇಕು ಅಂತಂದು. ಇವನು ಚೆನ್ನಾಗೇ ಮಾಡೋದಿಲ್ಲ, ಹೋಗೋಣ ನೀನು ಚೆನ್ನಾಗೇ ಮಾಡ್ತಾಯಿಲ್ಲ ಅಂತ ಮಯೂರ ಕೆಟ್ಟದಾಗಿ ಮಾಡ್ತಾಯಿದ್ದೀಯ ಅಂತ ಬೈತಾನೆ. ಅಯ್ಯೋ ಬಿಡೋಣ, ಅಯ್ಯೋ ಹೋಗು, ನಾನೇ ಕೊಟ್ಬಿಡ್ತೀನಿ, ನನಗೆ ಗೊತ್ತು ಅಂತ ಹೇಳಿ ಮಯೂರನಿಗೆ ಹೇಳಿ ರೂಮಿಗೆ ಬರ್ತಾನೆ. ರೂಮಲ್ಲಿ ಇರೋದಿಲ್ಲ. ನಿಮ್ಮ ಅತ್ತಿಗೆ ಎಲ್ಲೋ ಮಯೂರ ಅಂತ ಕೇಳ್ತಾನೆ ಹರಿ. ಅಯ್ಯೋ ಬಾತ್ರೂಮ್ಗೆ ಹೋಗಿದ್ರು ಆವಾಗಲೇ ಅಂತ ಅಂದಾಗ ಬಾತ್ರೂಮ್ ಹತ್ರ ಬಂದು ಬಾಗಿಲು ಬಡಿತಾನೆ. ಆಯ್ತಾಯಿತು, ಬಾಗಿಲು ತೆಗಿಯೋದೇನು ಬೇಡ ಅಂತಂದು ಅವ್ರ ಅಪ್ಪ ಇರ್ತಾನೆ, ಇವನಿಗೆ ಗೊತ್ತೇ ಇರಲ್ಲ ಒಳಗಡೆ. ನಿಮಗೊಂದು ಪಾರ್ಸಲ್ ತಂದಿದ್ದೀನಿ, ಫ್ರಿಡ್ಜ್ ಮೇಲೆ ಇಟ್ಟಿರ್ತೀನಿ ನೋಡಿ, ಓಪನ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಅಂದಾಗ ಅವರಪ್ಪ ಏನೂ ಮಾತಾಡೋದಿಲ್ಲ. ಇವನು ಅಷ್ಟೇ ಬಂದುಬಿಡ್ತಾನೆ, ಬಂದು ಫ್ರಿಡ್ಜ್ ಮೇಲೆ ಇಡ್ತಾನೆ ಕವರ್ನ. ಅಷ್ಟರಲ್ಲಿ ಈ ಸೈಡು ಸೋಫಾ ಮೇಲೆ ಕುತ್ಕೊಂಡು ಬುಕ್ ಓದ್ತಾ ಇರ್ತಾಳೆ ಚಂದನ. ಇವನೇನೋ ಅವಳನ್ನೇ ನೋಡ್ತಾ ಇರ್ತಾನೆ. ಅದಕ್ಕೆ ಮಯೂರ ಅಷ್ಟೊತ್ತಿಗೆ ಬರ್ತಾನೆ. ಅದಕ್ಕೆ ಕೊಟ್ಬಿಡೋಣ ಗಿಫ್ಟು ಅಂತ ಹೇಳ್ತಾನೆ. ಇರಲಿ ಬಿಡೋ, ಆಮೇಲೆ ಕೊಡ್ತೀನಿ, ಓದ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನಾಗ್ತಾನೆ. ಅಷ್ಟರಲ್ಲಿ ಮುತ್ತುರಾಜುನು ಬರ್ತಾನೆ. ಏನೋ ಅದು ಅಂತ ಕೇಳಿದಾಗ ಅತ್ತಿಗೆಗೆ ಗಿಫ್ಟ್ ತೊಗೊಂಬಂದಿದ್ದಾನೆ ಹರಿಯಾಣ ಅಂತ ಮಯೂರ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.